ಇನ್ನು ನೆಕ್ಸ್ಟ್ ಮಿಥುನ ರಾಶಿಗೆ ಬರೋದಾದ್ರೆ ಅವರಿಗೆ ಯಾವ ಒಂದು ಬಣ್ಣ ಸೂಕ್ತವಾಗಿರುತ್ತೆ, ಹೇಗಿರುತ್ತೆ ಅವರ ಗುಣಲಕ್ಷಣಗಳು? ನೋಡಿ, ಮಿಥುನ ರಾಶಿಗೆ ಬರೋದಾದರೆ ಮಿಥುನ ರಾಶಿಯಾಧಿಪತಿ ಬುಧ. ಸೊ ಮಿಥುನ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಅವ್ರಿಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಮಿಥುನ ರಾಶಿಯವರು ಇವಾಗ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋದು, ಇಲ್ಲಾಂದರೆ ಎರಡೆರಡು ಫ್ಯಾಮಿಲಿ ಅಂತಂದರೆ ಇವಾಗ ಹುಟ್ಟಿರೋದೊಂದು ಕಡೆ, ಬೆಳೆಯೋದೊಂದು ಕಡೆ, ಇಲ್ಲ ರಿಲೇಟಿವ್ಸ್ ಮನೇಲಿ, ದೊಡ್ಡಮ್ಮ ಚಿಕ್ಕಮ್ಮನ ಮನೆಗಳಲ್ಲಿ ಅಥವಾ ಹಾಸ್ಟೆಲಲ್ಲಿ ಸ್ವಲ್ಪ ದೂರ ಇರ್ತಾರೆ. ಮತ್ತು ಮದುವೆ ಆದರೂ ಕೂಡ ತುಂಬ ಜನಕ್ಕೆ ಬ್ರೇಕಪ್ ಆಗೋದು, ಇನ್ನೊಂದು ಮದುವೆ ಆಗೋದು, ಅಥವಾ 2 ಫ್ಯಾಮಿಲೀಸ್ ಇರೋದು, 2 ಮದುವೆ ಆಗೋದು, ಈ ಥರ. ಇಲ್ಲಾಂದರೂ ಅವ್ರಿಗೆ ಯಾರಾದರೂ ಫ್ರೆಂಡ್ಸ್ ಅಂತ ಬಂದಾಗ ಅವ್ರಿಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಈ ರೀತಿ ಕ್ಯಾರೆಕ್ಟ್ರು ಮಿಥುನ ರಾಶಿಯವ್ರದ್ದಾಗಿರುತ್ತೆ. ಮತ್ತು ಮಿಥುನ ರಾಶಿಯವರು ಯಾವಾಗಲೂ ಕನ್ಫ್ಯೂಸಲ್ಲೇ ಇರ್ತಾರೆ. ಕನ್ಫ್ಯೂಸ್ ಅಂತಂದರೆ ಕರೆಕ್ಟ್ ವೇ, ನಾನು ಹೀಗೆ ಮಾಡಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಇವತ್ತಿನವರೆಗೂ ಮಿಥುನ ರಾಶಿಯವರು ಕರೆಕ್ಟ್ ವೇನ ಚೂಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ಅವರು ಏನೇ ಮಾಡಲಿ ಕನ್ಫ್ಯೂಸ್. ಇವಾಗ ಏನೋ ಒಂದು ಚೂಸ್ ಮಾಡ್ಕೊಳ್ತಾರೆ, ಬಟ್ ಅದು ಒಂದು ದಿನ ನಿದ್ದೆ ಮಾಡ್ತಾರಷ್ಟೇ. ನೆಕ್ಸ್ಟ್ ಡೇ ನಾನು ಇದು ಸರಿನಾ ತಪ್ಪ ಎಲ್ಲ ಮಾಡ್ಕೊಂಡಾದ್ಮೇಲೆ ಯೋಚನೆ ಮಾಡೋ ಅಂಥ ಒಂದು ಕ್ಯಾರೆಕ್ಟ್ರು ಮಿಥುನ ರಾಶಿಯವ್ರದ್ದಾಗಿರುತ್ತೆ. ಸೊ ಇದು ಮಿಥುನ ರಾಶಿಯವರ ಒಂದು ಕ್ಯಾರೆಕ್ಟ್ರು. ಮತ್ತು ಮಿಥುನ ರಾಶಿಯವರು ನೋಡಿ ಅತಿ ಹೆಚ್ಚು ನಾನು ಹೇಳಿದೆ, ಡ್ಯುಯಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದ್ದರೂ ಎಲ್ಲೋ ಒಂದು ಕಡೆ ಓದೋದು, ಒಂದು ಕಡೆ ಬೆಳೆಯೋದು, ಒಂದು ಕಡೆ ಹುಟ್ಟೋದು, ಇಲ್ಲ ಒಂದು ಕಡೆ ಹುಟ್ಟಿ ಬೆಳೆಯೋದು, ಇನ್ನೊಂದು ಕಡೆ ಎಲ್ಲೋ ಹೋಗಿ ಕೆಲಸ ಮಾಡೋದು, ಈ ರೀತಿ ಒಂದು ಇದರಲ್ಲಿ ಗೊಂದಲದಲ್ಲಿರ್ತಾರೆ. ಮತ್ತು ಯಾರನ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವರು ಯಾವಾಗಲೂ ಕನ್ಫ್ಯೂಸಲ್ಲಿರ್ತಾರೆ ಮಿಥುನ ರಾಶಿಯವರು. ಇದು ಅವರ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಕನ್ಫ್ಯೂಸ್. ಮತ್ತು ಇವರು ಪಚ್ಚೆನ ಯೂಸ್ ಮಾಡಿದ್ರೆ ತುಂಬ ಲಕ್. ಯಾಕಂದರೆ ಬುಧ ಇವ್ರಿಗೆ ಫೇವರ್, ಇವರ ಒಂದು ರಾಶಿಯಾಧಿಪತಿ ಆಗಿರೋದ್ರಿಂದ ಪಚ್ಚೆನ ಯೂಸ್ ಮಾಡಿದ್ರೆ ತುಂಬಾ ಇವರಿಗೆ ಲಕ್ ಬರುತ್ತೆ. ಮತ್ತು ಇವರು ಜೊತೆಗೆ ಮಾಣಿಕ್ಯನ ಯೂಸ್ ಮಾಡಿದ್ರೆ ಹೆವಿ ಲಕ್. ಯಾಕಂದರೆ ಸೂರ್ಯ ಮತ್ತು ಬುಧ ಕಾಂಬಿನೇಷನ್ ಬರ್ತಾರೆ ಇಲ್ಲಿ. ಈ ಮಾಣಿಕ್ಯನ ಯೂಸ್ ಮಾಡಿದಾಗ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ರಾಜಕೀಯ ಆಗಿರ್ಬೋದು, ಈ ಥರದ್ದು ಒಂದು ಸೆಕ್ಟರ್ ಇವ್ರು ಏನಾದರೂ ಥಿಂಕ್ ಮಾಡ್ತಿದ್ರೆ ಪಟ್ ಅಂತ ಆಗ್ಬಿಡುತ್ತೆ. ಅದರಲ್ಲಿ ನಮ್ಮಲ್ಲಿ ಸಿಕ್ಕುವಂಥ ಸೂರ್ಯ ಮತ್ತು ಬುಧ ಮಿಕ್ಸ್ ಸ್ಟೋನನ್ನು ಕೊಡ್ತೀವಿ. ಅದರ ಮಿಕ್ಸ್ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ. ಈ ರೀತಿ ಬ್ರೇಸ್ಲೆಟ್ ಕೈಗೆ ಕೊಡೋದು. ಇದು ಯಾಕಂದರೆ ಇವರು ಇದನ್ನು ಅಳವಡಿಸ್ಕೊಳ್ಬೇಕು. ಇದನ್ನು ಇವ್ರ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಇವ್ರಿಗೆ ಯಾವಾಗಲೂ ಜಯ. ಇವ್ರು ಹೇಗೆ ಅಂತಂದರೆ ಮಾತಾಡಿ ಕ್ಯಾಚ್ ಮಾಡೋ ಗುಣ ಜಾಸ್ತಿ ಇರುತ್ತೆ ಇವರಿಗೆ. ಹಾಗಾಗಿ ಮತ್ತು ಇವರು ಮುಖ್ಯವಾಗಿ ಇವ್ರ ಕಲರ್ ನಂಬರ್ ಅಂತ ಬಂದಾಗ ಇವರು ಅತಿ ಹೆಚ್ಚು 5 ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿ 2 ಅನ್ನೋ ನಂಬರ್ನ ಫಾಲೋ ಮಾಡ್ಬೋದು, 1 ಅನ್ನೋ ನಂಬರ್ನ ಫಾಲೋ ಮಾಡ್ಬೋದು. ಈ 5ಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಓಕೆ